ಸ್ನೇಹಿತರೆ ನಮಸ್ಕಾರ. MR ಸಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮೊನ್ನೆ ತಾನೇ ನಡೆದಿರತಕ್ಕಂತಹ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಅಂದರೆ 2/8/2026 KE ಅವರು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ಪರೀಕ್ಷೆಯನ್ನು ನಡೆಸಲಾಗಿತ್ತು. ಸೊ ಈ ಪರೀಕ್ಷೆಯನ್ನು ಬರೆದಂಥ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಇಲ್ಲಿ 1:5 ಅನುಪಾತದಲ್ಲಿ ಫಿಸಿಕಲ್ ಟೆಸ್ಟನ್ನು ನಡೆಸಲಾಗುತ್ತೆ. ಸೊ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಮಿಸ್ ಮಾಡಿದ ವಿಡಿಯೋ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ಥಟ್ ಅಂತ ನೋಟಿಫಿಕೇಶನ್ ಬರುತ್ತೆ. ಇಲ್ಲಿ ನೋಡಿ 2026-27ನೇ ಸಾಲಿನ ಪೊಲೀಸ್ ಕಾನ್ಸ್ಟೇಬಲ್ ಅಂದರೆ ಸಿವಿಲ್ ಉಳಿದ ಮೂಲ ವೃಂದದ RPC 3,395 ಹುದ್ದೆಗಳು ಮತ್ತು ಕಲ್ಯಾಣ ಕರ್ನಾಟಕ ಮೀಸಲಾತಿ KK 596 ಹುದ್ದೆಗಳ ನೇಮಕಾತಿಗಾಗಿ ದೇಹದಾಢ್ಯತೆ ಮತ್ತು ಸಹಿಷ್ಣುತೆ ಪರೀಕ್ಷೆಯನ್ನು ಅರ್ಹ ಅಭ್ಯರ್ಥಿಗಳಿಗೆ ನಡೆಸುವ ಸಂಬಂಧ ಮಾನ್ಯ DG ಮತ್ತು IGP ಅವರ ಜ್ಞಾಪನ ದಿನಾಂಕ 11/8/2026 ಅನ್ವಯ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಮತ್ತು ಎಫಿಷಿಯನ್ಸಿ ಟೆಸ್ಟ್ ಸಬ್ ಕಮಿಟಿ ಮತ್ತು ಸೆಂಟ್ರಲ್ ಸೂಪರ್ವೈಸರಿ ಆಫೀಸರ್ ಅಥವಾ ಆಫೀಸರ್ ಇನ್ಚಾರ್ಜ್ ಆಫ್ ದ ಗ್ರೌಂಡ್ಗಳಿಗೆ ಅಧಿಕಾರಿಗಳನ್ನು ನೇಮಿಸಲಾಗಿರುತ್ತದೆ. ಹಾಗೂ ಸದರಿ ದಿನಾಂಕದ ಸುತ್ತೋಲೆಯಲ್ಲಿ ದೈಹಿಕ ಪರೀಕ್ಷೆಗಾಗಿ ಅಗತ್ಯ ಮಾರ್ಗಸೂಚಿಗಳನ್ನು ಕೂಡ ನೀಡಲಾಗಿರುತ್ತೆ. ಇಲ್ಲಿ ನೋಡಿ, ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಹಾಗೂ ದೈಹಿಕ ಪರೀಕ್ಷೆ ಪೂರ್ವ ಸಿದ್ಧತೆಗಾಗಿ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ನೇಮಕಾತಿ ಬೆಂಗಳೂರು ಇವರ ಅಧ್ಯಕ್ಷತೆಯಲ್ಲಿ ಚರ್ಚಿಸಲು ದಿನಾಂಕ 14/8/2026 ಸಮಯ 4 PM ವಲಯಾಧಿಕಾರಿರವರುಗಳು ಸಂಬಂಧಪಟ್ಟ ಕಮಾಂಡೆಂಟ್ KSRP ಮತ್ತು IRB ಮುನಿರಾಬಾದ್ ಇವರುಗಳು VC ಮುಖಾಂತರ ಮತ್ತು ಬೆಂಗಳೂರು ನಗರದ ಜಂಟಿ ಪೊಲೀಸ್ ಆಯುಕ್ತರು ಆಡಳಿತ ಬೆಂಗಳೂರು ಇವರು ಹಾಗೂ ಸಂಬಂಧಪಟ್ಟ DCP CR ಘಟಕ ಬೆಂಗಳೂರು ಇವರುಗಳು ಖುದ್ದಾಗಿ DIGP ನೇಮಕಾತಿ ಕಚೇರಿ ಸಭೆಗೆ ಭಾಗವಹಿಸುವಂತೆ ಈ ಮೂಲಕ ಕೋರಲಾಗಿದೆ. ನೋಡಿ, ಕನ್ಫರ್ಮ್ ಆಗಿದೆ. ಏನಂತಂದರೆ ಈಗ ಮೊನ್ನೆ ತಾನೇ ನಡೆದಿರ್ತಂಥ ಎಕ್ಸಾಮಿನ ಒಂದು ಫಿಸಿಕಲ್ ಟೆಸ್ಟನ್ನು ಕಡ್ಡಾಯವಾಗಿ ನಡೆಸಲಾಗುತ್ತೆ ಅಂತ ಇಲ್ಲಿ ಏನಪ್ಪ ಅಂದರೆ ನೋಟಿಫಿಕೇಷನ್ನ ಬಿಡುಗಡೆ ಮಾಡಲಾಗಿದೆ. ಸೊ ಅಂದರೆ ಫಿಸಿಕಲ್ ಯಾವ ರೀತಿ ನಡೆಸಬೇಕು, ಯಾರ್ಯಾರು ನಡೆಸಬೇಕು ಎಲ್ಲ ತಯಾರಿಯನ್ನು ಆಲ್ರೆಡಿ ನಡೆಸ್ತಾ ಇದ್ದಾರೆ. ಸೊ ಯಾರ್ಯಾರು ಎಕ್ಸಾಮ್ ಬರೆದಿದ್ದೀರಾ ಅಂಥವ್ರು ಏನಪ್ಪ ಅಂದರೆ ಫಿಸಿಕಲ್ ಪ್ರಾಕ್ಟೀಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ನೋಡಿ, ಈ ಒಂದು ವಿಡಿಯೋದಲ್ಲಿ ಇಷ್ಟೇ ಇರುತ್ತೆ. ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಮತ್ತು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ತಟ್ಟಂಥ ನೋಟಿಫಿಕೇಷನ್ ಬರುತ್ತೆ.